Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ. ಯಾವ ರೀತಿಯ ಪರ್ಸನನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ನಿಮ್ಮ ಲೈಫಿಗೆ ನೋಡೋಣ. ಓಕೆ, ತುಂಬ ಪಾಸಿಟಿವ್ ಆಗಿರುವಂಥ ವ್ಯಕ್ತಿನ ಇಡೀ ಪ್ರಪಂಚನೇ ಅವರು ಆಗಿರಬೇಕು ನಿಮಗೆ ಅಂಥ ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಸೊ ಯಾವಾಗಲೂ ನಿಮ್ಮನ್ನೇ ಯೋಚಿಸ್ತಾ ಇರುವಂಥ, ನಿಮಗೆ ಒಂದೊಳ್ಳೆ ತಾಯಿಯ ಪ್ರೀತಿನ ಅಥವಾ ತಾಯಿಯ ಸ್ಥಾನನ ಕೊಡುವಂಥ ವ್ಯಕ್ತಿನ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಸೊ ಯೂನಿವರ್ಸಿಗೆ ಕೂಗಿ ಕೂಗಿ ಹೇಳ್ತಿದ್ದೀರಾ, ಸೊ ನನಗೆ ಈ ಥರ ವ್ಯಕ್ತಿ ಬೇಕು, ನನಗೆ ಈ ಥರ ವ್ಯಕ್ತಿ ಬೇಕು, ನನ್ನ ಲೈಫ್ ಇಂಥ ವ್ಯಕ್ತಿ ಜೊತೆ ಚೆನ್ನಾಗಿರುತ್ತೆ, ನನಗೆ ಇಂಥ ವ್ಯಕ್ತಿನ ಕೊಡು ಅಂತ ಕೇಳ್ತಾ ಇದ್ದೀರಾ. ಸೊ ಅವರು ನಿಮ್ಮನ್ನು ಪ್ರಪಂಚ ಸುತ್ತಿಸ್ಬೇಕು, ನಿಮಗೆ ಒಂಟಿಯಾಗಿ ಇರೋದಕ್ಕೆ ಅವಕಾಶನ ಮಾಡಿಕೊಡ್ಬೇಕು, ಎಲ್ಲ ಚಾಲೆಂಜಸ್ಸಲ್ಲೂ ಅವರು ನಿಮ್ಮ ಬೆನ್ನ ಹಿಂದೆ ನಿಂತಿರಬೇಕು, ಮತ್ತು ನಿಮಗೆ ಅವರು ತಾಳ್ಮೆಯ ಫಲವಾಗಿ ಇರಬೇಕು, ಮತ್ತು ಒಂದು ಎಕ್ಸೈಟಿಂಗ್ ಲೈಫ್ ಕೊಡಬೇಕು. ಅವರಿದ್ದಾರೆ ಅನ್ನುವಂಥ ರಿಲ್ಯಾಕ್ಸಲ್ಲಿ ನೀವು ಎಲ್ಲನೂ ಮರೆತು ನಿದ್ದೆನ ಮಾಡಬೇಕು. ಒಂದು ರೀತಿ ಸ್ಟಾರ್ ಎನರ್ಜಿ ಇರುವಂಥ ಪರ್ಸನನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಸೊ ಒಂದಷ್ಟು ಸ್ಟಕ್ ಎನರ್ಜಿಲಿ ನೀವಿದ್ದೀರಾ. ಸೊ ಆ ಸ್ಟಕ್ ಎನರ್ಜಿಯಿಂದ ನೀವು ಹೊರಬರೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿ ಚಂದವಾಗಿ ನೋಡ್ಕೊಳ್ಳುವಂಥ ವ್ಯಕ್ತಿ, ನಿಮ್ಮನ್ನು ಪ್ರಪಂಚ ಎಲ್ಲ ಸುತ್ತಿಸೋ ಅಂಥದ್ದು, ಬೇರೆ ಬೇರೆ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡುವಂಥದ್ದು ವ್ಯಕ್ತಿನ ನೀವು ಇಷ್ಟಪಡ್ತಿದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಮತ್ತು ಅವರೊಂದು ರೀತಿ ಮ್ಯಾಜಿಕ್ ಥರ ಇರಬೇಕು, ಎಲ್ಲ ಸಮಸ್ಯೆನೂ ಅವರು ಪರಿಹಾರ ಮಾಡೋ ಹಾಗೆ ಇರುವಂಥ ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು, ನೀವು ಸೂರ್ಯ ಬೇಕು ಅಂದರೆ ಸೂರ್ಯ, ಚಂದ್ರ ಬೇಕು ಅಂದರೆ ಚಂದ್ರ, ನಕ್ಷತ್ರ ಬೇಕು ಅಂದರೆ ನಕ್ಷತ್ರ ತಂದ್ಕೊಡುವಂಥ, ಹಗಲನ್ನ ರಾತ್ರಿ ಮಾಡಿ ರಾತ್ರಿನ ಹಗಲು ಮಾಡುವಂಥ ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಮೇ ಬಿ ಅವ್ರು ಸಮ್ ಕೈಂಡ್ ಆಫ್ ಮ್ಯಾಜಿಕಲ್ಲನ್ನು ಪಡ್ಕೊಂಡಿರ್ಬೋದು. ಮತ್ತು ಕೆಲವರು ಪ್ರೆಗ್ನೆನ್ಸಿ, ತುಂಬ ಒಂದು ಬ್ರೈಟ್ ಫ್ಯೂಚರ್ ಇರುವಂಥ ಪ್ರೆಗ್ನೆನ್ಸಿನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಅದು ಕೂಡ ಆಗತ್ತೆ. ಸೊ ಕೆಲವರಂತೂ ಇಲ್ಲಿ ಸೇಫ್ ಝೋನ್ನಲ್ಲಿ ಇರುವಂಥ ಒಂದು ಸೇಫ್ ಬಗ್ಗೆ ಅಥವಾ ಒಂದು ಪ್ರೊಟೆಕ್ಷನ್ ಬಗ್ಗೆ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಅದು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಇನ್ನು ಕೆಲವರು, ನಾನು ಜೋರಾಗಿ ಸೌಂಡ್ ಮಾಡಬೇಕು ಕೆರಿಯರಲ್ಲಿ, ನನ್ನ ಲೈಫು ಎಲ್ಲರೂ ತಿರುಗಿ ನೋಡೋ ಹಾಗೆ ಇರಬೇಕು, ನಾನಿದು ನೀವು ಅಂದ್ಕೊಂಡಿರೋ ಹಾಗೆ ನಾನಲ್ಲ, ನನ್ನ ಲೈಫ್ ಇದು, ನನ್ನ ಗೋಲ್ ಇದು, ನಾನಂದರೆ ಇದು ಅಂತ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀರಾ. ಸೊ ನಿಮ್ಮ ಬೆನ್ನಿಂದೆ ಹಿಂಬಾಲಿಸ್ತಾ ಇರೋರಿಗೆ ಮುಂದೆ ಮುನ್ಸೂಚನೆ ಇದೆ. ಸೊ ಒಬ್ಬರೇ ಹೋದ್ರೂ ಆ ಮುನ್ಸೂಚನೆಯಲ್ಲಿ ತೊಂದರೆ ಆದ್ರೂ ಕಾಪಾಡೋದಕ್ಕೆ ಯಾರೂ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ ಕೆಲವು ಸತಿ. ಸೊ ನಾನು ಸೇಫಾಗಿ ಹೋಗಿ ಬರ್ತೀನ, ದಾರಿಲಿ ಏನಾದರೂ ತೊಂದರೆ ಆಗುತ್ತಾ ಅಂತ. ಸೊ ಎಲ್ಲ ರೀತಿಯಲ್ಲೂ ಕಾಪಾಡುವಂಥ ವ್ಯಕ್ತಿಗೆ ಲೈಕ್ ದೇವ್ರ ಥರ ಬೇಕು ನಿಮಗೆ, ದೇವರಂಥ ಗೆಳತಿ ಬೇಕು ಅಂತ. ಆ ಥರದ್ದೇ ಸಿಗುವಂಥ ಚಾನ್ಸಸ್ ಇಲ್ಲಿ 90% ಇದೆ. ಸೊ ಚಿಂತೆ ಮಾಡಬೇಡಿ. ಸೊ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರುವಂಥದ್ದು ಆಲ್ರೆಡಿ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಸ್ಟಕ್ ಎನರ್ಜಿಲಿ ಇದ್ದೀರಾ. ಸೊ ಯೋಚನೆ ಮಾಡಬೇಡಿ, ಮುಂದಿನ ದಿನಗಳಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಈಡೇರಲಿ ಅಂತ ನನ್ನ ಮನಸ್ಸು ತುಂಬ ಹಾರೈಸ್ತೀನಿ. ಸೊ ಖುಷಿಯಾಗಿರುವಂಥ ಫ್ರೆಂಡ್ ಸರ್ಕಲ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಅದು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಚಂದ್ರಗ್ರಹಣ ಸಾಕಷ್ಟು ಬದಲಾವಣೆಯನ್ನು ತೊಗೊಂಬರುತ್ತೆ. ಆ ಬದಲಾವಣೆ ನಿಮ್ಮ ಜೀವನದ ಸಾಕಷ್ಟು ಯಶಸ್ಸನ್ನು ಕೂಡ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಗ್ರಹಣಗಳು ಹೋಗಿದೆ, ಸಾಕಷ್ಟು ಬದಲಾವಣೆಗಳು ಆಗಿದೆ, ಆದರೂ ಜೀವನ ಹಾಗೇ ಇದೆ. ಅಂದರೆ ಕಾರ್ಮಿಕ್ ಎಂಡ್ ಆಗಬೇಕು, ಎಂಡ್ ಆಗ್ತಾ ಇದೆ. ಆ ಕಾರ್ಮಿಕ್ ಎಂಡ್ ಆದಮೇಲೆ ಖಂಡಿತವಾಗ್ಲೂ ಒಂದು ಹೊಸ ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಒಳ್ಳೆಯದಾಗಲಿ, ಟೇಕ್ ಕೇರ್. The Sri Vagdevi Taro channel is so glad to see you again. Thank you for watching our tarot card readings today.